ನಾವು ಹೇಳ್ತಾ ಇದೀವಿ, ನಿಮ್ಮ ಹೋರಾಟ ಭ್ರಷ್ಟಾಚಾರದ ಹೋರಾಡಬೇಕು. ಹೆಸರಿಗಷ್ಟೇ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀರಿ ಅಂದರೆ ಮ್ಯಾಚ್ ಫಿಕ್ಸಿಂಗು. ಇವ್ರು ಏನು ಹೇಳಿದ್ದಾರೆ, ನನ್ನ ದಾಖಲೆ ಇದೆ, ನಮ್ಮ ಇರ್ಪಣ್ಣ ಹೇಳಿದ್ರಲ್ಲ ನೋಡಿ, ಸಿದ್ದರಾಮಯ್ಯ CM ಸಿದ್ದರಾಮಯ್ಯಗೆ ನಾನು ಪಕ್ಷಾತೀತವಾಗಿ ಬೆಂಬಲ ಕೊಡ್ತೀನಿ. ಮ್ಯಾಚ್ ಫಿಕ್ಸಿಂಗ್ ಅಂತಿದೆ ಅಂದರೆ BJP ಸುಪಾರಿ ಕೊಡೋರು ಇವರು, ಅವ್ರು ಕೊಡೋದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ನವರು. ಭಾಳ ಹಿರಿಯರು. ವಿಶ್ವನಾಥ್ರವರು ಮುತ್ಸದ್ದಿ ರಾಜಕಾರಣಿ, ಹಿಂದುಳಿದ ನಾಯಕರು. ಅವ್ರು ಏನು ಹೇಳಿದ್ರಲ್ಲಿ, ಸಿದ್ದರಾಮಯ್ಯನವರು ಮೋರ್ಚಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ಹಿರಿಯರು ವಿಶ್ವನಾಥ್ರವರು ಎಂಥ ಮಾತು ಹೇಳಿದ್ರು ಹಿರಿಯರು. ಇದೇ ತಾನೇ ನಿಮ್ಮದು ಮ್ಯಾಚ್ ಫಿಕ್ಸಿಂಗ್ ಹೋರಾಟ. ನಿಮ್ಮ ದಾಖಲೆಗಳು ಬಿಚ್ಚಿರ್ತೀವಿ ಅಂತ ಹೇಳ್ತಾರಪ್ಪ. ಏನು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತೀಯಾ? ಸದಾನಂದ ಗೌಡರು ಏನು ಹೇಳಿದರು, ಅರೆ ಎಲ್ಲ ಒಟ್ಟಾಗಿ ಒಂದಾಗಿ ಹೋಗ್ಬೇಕು. ಸದಾನಂದ ಗೌಡರು ನೋಡಪ್ಪ, ಕಾಶಿಯ ನಾವೇನೋ ಮಾತಾಡ್ತಿರ್ತೀವಿ, ಹಾಗೆ ಔಪಚಾರಿಕತೆ ಮಾತುಕತೆ ಬಂದಾಗ ಅವ್ರು ಹಂಗೆ ಹೇಳಿದ್ರು, ಸೀಟ್ ಇಡುವ ಹಿಂಗೆ ಹೇಳಿದ್ರು. ಈಗ ಅವರು ಬಿಚ್ಚಿಡ್ತೀವಿ. ಏನು ಬಿಚ್ಚಿದೆ? ಎಲ್ಲೆಲ್ಲಿ ಬಿಚ್ಚಿದೆ? ಇದು ಸರಿ ನಡೆಯಲ್ಲ. ಈ ರೀತಿ ಬ್ಲ್ಯಾಕ್ ಮೇಲ್ ರಾಜಕಾರಣ ನಡೆಯಲ್ಲ. ಯಡಿಯೂರಪ್ಪನ ವಿರುದ್ಧ ಮಾತಾಡ್ತೀರಿ, ಸದಾನಂದ ಗೌಡರ ವಿರುದ್ಧ ಮಾತಾಡ್ತೀರಿ, ವಿಜಯೇಂದ್ರ ವಿರುದ್ಧ ಮಾತಾಡ್ತೀರಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಬಸವಣ್ಣ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ರಿ ಅಂತ ಹೇಳ್ತೀರಿ. ಬಸವಣ್ಣ ಕೇವಲ ವೀರಶೈವ ಸಮಾಜಕ್ಕೆ ಅಷ್ಟೇ ಅಲ್ಲ, ಅಣ್ಣ ಬಸವಣ್ಣ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥವ್ರು, ಅಂದು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಂಥವ್ರು. ಹೌದನಮ್ಮ? ಅಂಥ ಮಹಾನುಭಾವರ ಬಗ್ಗೆ ಇಡೀ ವಿಶ್ವಗುರು ಬಸವಣ್ಣ ಅಪಮಾನ ಮಾಡ್ತಿಲ್ಲ. ನಾನು ಮಠಾಧೀಶರಲ್ಲಿ ವಿನಂತಿ ಮಾಡ್ತೀನಿ, ಕೈ ಮುಗಿದು ಮಠಾಧೀಶರು ಚೀಮಾರಿ ಹಾಕ್ಬೇಕಿಂತ ಚೀಮಾರಿ ಹಾಕ್ಬೇಕಂತೇಳಿ ಮಠಾಧೀಶರು ಒತ್ತಾಯ ವಿನಂತಿ ಮಾಡ್ತೀನಿ. ನಾನು ಪಾದಕನೊಳಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿ ನಮಸ್ಕಾರ ಮಾಡ್ತೀನಿ. ಇಂಥವ್ರನ್ನ ಉಚ್ಚಾಟನೆ ಮಾಡಿಸ್ಬೇಕು, ಇಂಥವ್ರಿಗೆ ಚೀಮಾರಿ ಹಾಕ್ಬೇಕು. ಇದ್ರ ಜೊತೆಗೆ ರಾಷ್ಟ್ರೀಯ ನಾಯಕರು ಅಪಮಾನ ಮಾಡ್ತಾರೆ. ನನಗೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ. ಆಯ್ತಪ್ಪ, ಯಾರು ಆ ಮಹಾನ್ ನಾಯಕರ ಹೆಸರು ಹೇಳ್ಬೇಕಲ್ಲ. ರಾಜ್ಯದ ಜನಗೆ ಪ್ರಶ್ನೆ ಕಾಡ್ತಾ ಇದೆ, ಯಾರು ಇವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ? ಇವ್ರು ಮಾಡೋ ಆಟಕ್ಕೆ ಜನ ಮಾತಾಡ್ತಾರೆ, ಮಗನು ಚಿವುಟ್ತಾರೆ, ತೊಟ್ಲು ತೂಗ್ತಾರೆ ಅಂತ ಜನರಿಗೆ ಅನುಮಾನ ಬರುತ್ತೆ. ಅವ್ರ ಹೆಸರು ಹೇಳಪ್ಪ, ಅವ್ರ ಹೆಸರು ಹೇಳ್ಬೇಕಲ್ಲ. ಯಾರು ನಿನಗೆ ಬೆಂಬಲ ಕೊಟ್ಟರು ಹೆಸರು ಹೇಳ್ಬೇಕು. ನಿನಗೆ ತಾಕತ್ತಿದ್ದ ಸವಾಲಾಗ್ತೀನಿ ನಾನು. ಇದ್ರ ಜೊತೆಗೆ ಪಾಪ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು, ಮತ್ತು ಸಹೋದರಿ ಶೋಭಾ ಕರಂದ್ಲಾಜೆ ಅವರು ಏನು ಧರಣಿ ಕೂತ ಸ್ಥಳಕ್ಕೆ ಹೋಗಿದ್ದರು. ಅದಕ್ಕೆ ನನಗೆ ಕೇಂದ್ರ ಸಚಿವರು ಬಂದಿದ್ರು, ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಅಹವಾಲು ಸ್ವೀಕಾರ ಮಾಡಿದ್ರು. ಮಿಸ್ಟರ್ ಹಿಲಿ, ಅಲ್ಲಿ ಧರಣಿ ವಕ್ಫ್ ಬೋರ್ಡ್ ವಿಚಾರಕ್ಕೆ ಬಂದವರು ಕೇಂದ್ರ ಸಚಿವರುಗಳು ಏನು ಯಡಿಯೂರಪ್ಪ ವಿರುದ್ಧ ಬೈ ಅಂತ ಹೇಳಿದ್ರ, ಸದಾನಂದ ಗೌಡರ ವಿರುದ್ಧ ಬೈ ಅಂತ ಹೇಳಿದ್ರ, ಅಥವಾ ವಿಜೇಂದ್ರ ವಿರುದ್ಧ ಬೈ ಅಂತ ಹೇಳಿದ್ರ, ಅಥವಾ ಪರ್ಯಾಯವಾಗಿ ಸಂಘಟನೆ ಮಾಡಿ ಅಂತ ಹೇಳಿದಾರ? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ನೀನು. ರಾಜ್ಯ ಜನ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಪಾಪ ಕೇಂದ್ರದ ಸಚಿವರುಗಳು ಅವ್ರು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾರೆ ಬಂದದಕ್ಕೆ ಅವ್ರ ಬೆಂಬಲ ಇದೆ, ಇವ್ರ ಬೆಂಬಲ ಇದೆ ಅಂತೇಳಿ ನಾಟಕ ಮಾಡ್ತೀರಪ್ಪ. ಅಣ್ಣ ಬಸವಣ್ಣ ಮಠಾಧೀಶಿ, ನಾಡಿನ ಸಂತರು ಸಾಧುರು ಮಠ ಎಲ್ಲ ಮತ್ತು ಅರಗುರು ಚರಮೂರ್ತಿಗಳು ಎಲ್ಲ ರಾಜಕೀಯ ಮತ್ತು ನಮ್ಮ ಪಕ್ಷದ ಮುಖಂಡರ ಬಗ್ಗೆ, ರಾಷ್ಟ್ರೀಯ ನಾಯಕರ ಬಗ್ಗೆ ಹಗುರ ಮಾತಾಡ್ತಿಯಲ್ಲ. ರಾಜ್ಯದ ಜನ ಕ್ಷಮಿಸಲ್ಲ, ಕಾರ್ಯಕರ್ತರು ಕ್ಷಮಿಸಲ್ಲ. ನಿನಗೆ ಪಕ್ಷ ಬೇಡ, ನೀನಾಗಿ ಹೊರಗಡೆ ಹೋಗು. ಅಂದರೆ ಹಿಂದುತ್ವ ಮುಖವಾಡ. ಅವ್ರು ಏನು ಮಾಡಿದ್ರೆ 3 ಲೇಬಲ್ ಇಟ್ಕೊಂಡ್ಬಿಡ್ರೆ, ನಾನು ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನರಿಗೆ ಗೆಲ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತೀಯಲ್ಲಪ್ಪ.